ನೋಡಿ ಗಪ ಗಪ ಮುಚ್ಚಿದು ಕಣ್ಣು ಮುಚ್ಚಾವ ಎದ್ದಿ ಎದ್ದಿ ನಂಗ ಓಡಿ ಎಷ್ಟು ಅಂದಿಸ್ತು ಹುಡುಕ್ಬೇಕಿನಂತವ ಅಲ್ಲ ಭೂಮಿ ಮ್ಯಾಗ ಹೆಣ್ಣು ಹುಟ್ಟಬೇಕಾದ್ರೆ ಹೆಂಗ ಹುಟ್ಟತಾವ ಒಂದ ಕರಗರ ಇರ್ತೈತಿ ಹೌದು ಒಂದ ಕೆಂಪಗರ ಇರ್ತೈತಿ ಒಂದು ಗಿಡ್ಡರ ಇರ್ತೈತಿ ಒಂದ ಗೋಧಿ ಬಣ್ಣರ ಇರ್ತೈತಿ ಒಂದು ಉದ್ದಾರ ಇರ್ತೈತಿ ಒಂದು ಉದ್ದರ ಇರ್ತೈತಿ ಒಂದು ಗಿಡ್ಡರ ಇರ್ತೈತಿ ಪೂಜಾರಿ ಹೆಣ್ಮಗಳು ಹೆಂಗದಾಳ ಈಕಿ ಹೆಂಗದಾಳ ಅಂದ್ರೆ ಈಕಿ ಭೂಮಿ ಮ್ಯಾಗ ಹುಟ್ಟುವಾದಾಗ ಹುಟ್ಟಿದಾಳ ಅದ ಹೆಂಗಪ್ಪ ಹೆಂಗಂದ್ರೆ ಕಣ್ಣ ಕವಳಿ ಹಣ್ಣ ಹುಬ್ಬ ಕಾಮನ ಬಿಲ್ಲ ಮೂಗ ಸಂಪಿಗೆ ಸಂಪಿಗೆ ತನಿ ಹಲ್ಲ ದಾಳಂಬರಿ ಬೀಜ ಕಲ್ಲ ಪೇರೆದ ಹಣ್ಣ ನಾಗರ ಹಾವಿನಾಗ ನಡ ಸಣ್ಣ ನಡಿಬೇಕಾದ್ರೆ ಒಂದ ನವಿಲಿಗತೆ ನಡಿತಾಳ ಹಾಡಬೇಕಾದ್ರೆ ಒಂದ ಗೋಗಿಲಿಗತೆ ಮುಂದೆ ಹೋಗ್ತಾಳ ಇಂತ ರೂಪ ಲಾವಣಿ ಹೆಣ್ಣ ನಮ್ಮ ಜಾತ್ರೆ ಒಳಗ ನಮ್ಮ ಗುಡಿ ಒಳಗ ಯಾರು ಬಂದಿಲ್ಲ ಎಷ್ಟೋ ಸಾವಿರಾರು ಹೆಣ್ಣು ಮಕ್ಕಳು ನನ್ನ ಗುಡಿಗೆ ಬರ್ತಾರ ಸಾವಿರಾರು ಹೆಣ್ಣು ಮಕ್ಕಳು ಹೋಗ್ತಾ ಇದ್ದಾರೆ ಅವ್ರ ಮ್ಯಾಗ ನನ್ನ ದೃಷ್ಟಿ ಬಿದ್ದಿಲ್ಲ ನನ್ನ ಮ್ಯಾಗ ಅವ್ರಿಗೂ ದೃಷ್ಟಿ ಬಿದ್ದಿಲ್ಲ ಈಕಿನ ನೋಡಿದ ಅಂದ ಈಕಿ ಯಾರ ಎಲ್ಲಿಂದ ಬಂದಾಳು ಕೂಣ ಗುರುತ ಹೇಳಿ ಇದ್ರ ಗುಡಿ ಒಳಗ ತಗೋತಿ ಅಲ್ಲ ಮಾರಿ ನೋಡಿ ಮಳೆ ಹಾಕುವಂಗ ಕಾಣ್ತೀನಿ ಅಲ್ಲ 10,000 ಮಂದಿ ಗುಡಿಗೆ ಬಂದ್ರು ಅವ್ರ ಮ್ಯಾಲ ನಿನ್ನ ಭಕ್ತಿ ಇಲ್ಲ ಭಕ್ತಿ ಐತಿ ಅವ್ರು ನೋಡ್ತಾರೆ ನಾನ್ ನೋಡಿಲ್ಲ ನಾನ್ ಅವ್ರು ನೋಡಿಲ್ಲ ಅಂತಿ ಇದ ಹುಡುಗಿ ಮೇಲೆ ನಿನ್ನ ಕಣ್ಣು ಯಾಕ ಬಿತ್ತು ಸುತ್ತದಾಳ ಇಂತ ಹೆಣ್ಣು ಎಲ್ಲಿ ಸಿಗೋದಿಲ್ಲ ಕೋಟಿಗೊಬ್ಬರು ಇರಬಹುದು ಆದ್ರೂ ಇಂತ ಹೆಣ್ಣು ಮಾತ್ರ ಎಲ್ಲಿ ಸಿಗಂಗಿಲ್ಲ ಕೇಳ್ತ ಸರಿ ಇವ ನನ್ನ ಮಗಳೇ ಪೂಜೆ ಇರ್ದ ಬಾಳ ಉದ್ದ ಐತಲ್ವ ಏನದು ಅದ್ಯಾಕ ಇವ ಏನ್ ವರ್ಣನ ಮಾಡಕತ್ತಾನ ವರ್ಣನ ಇವ ನಿಂದು ಎಷ್ಟು ಉದ್ದ ಮಾಡಿದವ ಅದಕ್ಕ ಒಂದ್ ಉದ್ದ ಬಾಳ ಐತೆ ಅಂತ ಹೇಳಿನಿ ಯಾವ ನಿನ್ನ ಬೋತಾಲಿ ನೋಡಿದ್ರೆ ಪುನಃ ಬೆಂಗಳೂರು ರೋಡ್ ಆಗೈತೆ ಅಂದ ನೆಟ್ ಮತ್ತ ಹುಬ್ಬ ನೋಡ್ರಿ ಕಾಮಣಿ ಬಿಲ್ಲ ಕಣ್ಣ ಕವಳಿ ಹಣ್ಣ ಮೂಗ ಸಂಪಿಗೆ ಹೂವ ತುಟಿ ತೊಂಡಿ ಹಣ್ಣ ಮತ್ತ ಬಾಯಗನ ಹಲ್ಲಿ ಡಾಳಂಬರಿ ಬೀಜ ಗಲ್ಲ ಸಿಡ್ಡಾಳಿ ಪ್ಯಾರ ಹಣ್ಣಾಗ್ಯಾವಂತೇವ ಇಟ್ಟ 10,000 ಮಂದಿ ಗುಡಿಗೆ ಬಂದ್ರು ಇಂತ ಸುಂದರ ಹೆಣ್ಮಗಳು ನಮ್ಮ ಗುಡಿಗೆ ಬಂದಿರ್ಕಿಲ್ಲ ಎಂದ ಬಂದಾಳ ಅಂದ್ರೆ ಯಾರು ನಿಮ್ಮ ಕೂಣ ಗುರ್ತ ಸರ್ವ ಸಿಂಗರಲ್ಲಿ ಹೇಳ್ದಂಗ ಆದ್ರೆ ಗುಡಿ ಒಳಗ್ ತಗೋತಾನ ಗುಡಿ ಹೊರಗ ನಿಂದ್ರದಂತ ಏನಮ್ಮ ಹಾಗಾದ್ರೆ ನೀವ್ ಎಲ್ಲಿಂದ ಬಂದಿರಿ ಆಕಿ ಖಂಡ ಯಾರ ಭಾವ ಯಾರ ಅಂದ್ರ ಇಷ್ಟೆಲ್ಲ ಆಕಿಗೆ ಬಂದ ಏನಂತ ಹೇಳಿದ್ರೆ ಕೂಣ ಗುರ್ತ ಹೇಳಿದ್ರೆ ಗುಡಿ ಒಳಗ ಗುರ್ತಕ್ಕೈತಂತೇವ ಏಮ್ಮ ಈಗ ಹೇಳ್ಬಿಡಿವ ಗುರ್ತ ಮಾಡಿ ತೋರ್ಸನಲ್ಲ ಗುರ್ತ ಮಾಡಿ ಬಿಡ ಬಾರೋ ಪೂಜಾರಿ ಹೇಳುತ್ತಾನೆ ಕೇಳಪ್ಪ ಮಳ್ಳ ಪೂಜೇರಿ ನಿನ್ನ ಮಂಗ ಪೂಜೇರಿ ನೀನ ಬಂದ ಕೇಳತಿ ನಮನ ಗೊಂದಿಲ್ಲನು ಜಗಳೇರ ಗಂಗಾ ನಾನೇ ಮಳ್ಳ ಪೂಜಾರಿ ಪಸಿ ಬಸವಂತ ಈರನ್ನ ಪ್ರಾಣೇಶ್ವರ ಪೂಜಾರಿ ಕೇಳು ಪಕ್ಷಿ ಬಸವಂತ ಈರನ್ನ ಪ್ರಾಣೇಶ್ವರ ಮಳ್ಳೆ ಪೂಜೇರಿ ನೀನ ಮುಖ್ಯ ಪೂಜೇರಿ ನೀನ ಕೇಳದಿ ನಮನ
ನನ್ನ ಕೊಟ್ಟ ದೋಸೆ ಯಾರ ಬೈಲ್ ಹೊಂಗಿಲ್ಲ ಎನ್ನ ತವ್ರ ಮನಿ ಬೈಲ್ವಡ ಎರೆ ಪಕ್ಷಿ ಬಸವಂತ ಬಂದು ನನಗೆ ಮಹಿದುಂಟಾಗಬೇಕು ಆ ಲಗಳರೇಶ್ವರ ಬಂದ ನನಗೆ ಪ್ರಾಣಘಾತಾಗಬೇಕು ಪ್ರಾಣಕಾಂತಾಗಬೇಕು ಅಮ್ಮ ನನಗೆ ಬಂದು ಲಗಳೇರ್ ಗಂಗಾ ಲಗಳೇರ್ ಗಂಗಾ ಲಗಳೇರ್ ಗಂಗಾ ಅಂತ ಹೇಳು ಹೇಳೋಲ್ಲ ಮೇಲ್ಮನಿ ಪರಮ ಅಂತ ಪೂಜಾರಿಗೆ ತಿಳಿಸಮ್ಮ ಇವಾಗ ಹೇಳ್ತಲ್ಲ ಪೂಜಾರಿ ಈಗ ಗುರ್ತತ್ತೆ ಇನ್ನ ಇಲ್ಲೋ ಏನಂದ್ರು ಏನಂದ್ರ ಅಂದ್ರೆ ನೋಡಪ್ಪ ಗಂಗವನ್ ಕೊಡೋದು ಸ್ಯಾರ ಬೈಲೊಂಗಲ್ಲ ಅಂತ ತವರ ಮನಿ ಬೈಲ್ವಾಡ ಆ ಇರುಪಾಕ್ಷಿ ಬಸೋದ್ರ ಬಂದು ಆಕಿ ಮೈದನ್ ಇರ್ಬೇಕಂತ ಲಗಳಾರ ಇರಾನ ಬಂದ ಆಕಿ ಪ್ರಾಣ ಕಾಂತಬೇಕಂತ ಆಕಿ ಲಗಳಾರ ಗಂಗಾ ನಾ ಮೇಲ್ಮನಿ ಪರಮ್ಮ ಈಗರ ಗುರ್ತತ್ತೆ ಅಥವಾ ಇನ್ನ ಇಲ್ಲ ಏ ಅಯ್ಯ ಆಕಿನ ಕೊಟ್ಟದ ಶಾರ ಬೈಲ್ ಹೊಂಗಲ್ಲ ಹೌದು ಆಕಿ ತವ್ರ ಮನಿ ಬೈಲ್ವಾಡ ಬೈಲ್ವಾಡ ಪಕ್ಷಿ ಬಸವಂತ ಆಕಿ ಚೆಕ್ಕ ಮೈದನ ಬೇಕು ಇರಪ್ಪ ಸಾವುಕಾರ ಇದ್ದಾವ ಆಕಿ ಗಂಡ ಹೌದು ಆಕಿ ಗಂಗಾ ಅಂತಾರು ನಿನಗ ಪರಮ ಅಂತಾರು ನನಗ ಗುರ್ತಾಗ್ಲಾರ್ಕ ಏನ್ಕೆ ನಾ ಮಾತಾಡಿದಾರ ಅದೆಲ್ಲ ತಪ್ಪಾತಂದ ನಿನ್ ಗನ್ನ ಗನ್ನ ಬಡ್ಕೊಂತಾರ ಯಾಕೆ ನೀ ಬಡ್ಕೋಲ್ಲ ನನಗೇನು ಹರಕತ್ ಆಗೈತಿ ನೀನ ಬಡ್ಕೋ ಮತ್ತ ಗುರ್ತತ್ತೆ ಸರಿ ಹಿಂದಕ್ಕ ಯವ್ವ ನನ್ ಮಗಳೇ ಇದನ್ನೇನು ಪೂರ್ತಿ ಅಡ್ರೆಸ್ ಹೇಳಿದಿವಲ್ಲ ಹೇಳಿದಿವಿ ಯಮ್ಮ ನನ್ನ ಕಾಲ್ ನಾನ ಬಿದ್ಕೋತನ ಒಳಗ್ ಬರೀ ನಾಕತನ ಬಾಯವ್ ಅಂತ ನೋಡಮ್ಮ ಪೂಜಾರಿ ಗುಡಿ ಎಲ್ಲ ಬಾಗಲ ತೆಗದ ಹೌದು ಬಾಳ ಚಂದ ಇದ್ದೀವ ಗುಡಿ ನೋಡಿವ ನಿನ್ನೆಲ್ಲ ಮೂರ್ಖ ತಯಾರಾಗೈತಿದ ಎಲ್ಲಿ ನೋಡ್ತಿಲ್ಲ ಲೈಟ್ ಎಲ್ಲಿ ನೋಡ್ತಿಲ್ಲ ಪರ್ಪರಿ ಏನ್ 8:30 ಬಂದಿವಿ ಹುಡುಗರು ದುಬಡಿ ಹಾಕಿ ಹಾಕಿ ನಮ್ಮ ಆಟ ಹಾಕತ್ತೇವಲ್ಲ ಆಟ ಹಾಕತ್ತೇವ ಮತ್ತೆಲ್ಲಾ ಕೊಡ್ಕೊಂಡು ಪಾಪ ಯಾರು ಯವ್ವ ಮತ್ತ ನೆರವೇರಿಸಿರು ಯಾಕಂದ್ರ ಪಾಪ ಸಣ್ಣ ಮಕ್ಕಳ ಬಂದ ಒಂದ್ ಹಾಕಿರ್ತಾವ ಹೌದಲ್ಲ ಅದು ನೋಡಿ ನಮ್ಮ ಎದಿ ಡಾವ್ 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 ಅಣ್ಣಾಕತ್ತಿತ್ತು ಎಲ್ಲಾ ಸಂಪ ಶಾಂತ ಕುಂತಾರ ಇವ ಹೆಣ್ಣು ಮಕ್ಕಳ ಬಾಳ ಕೊಡ್ತಾರು ಯಾಕೋ ಗಂಡ ಮಕ್ಕಳಿಂದ ಮೂಲ್ಯಾಗಟ್ಟ ಕಾಣಕತ್ತಾರು ಇರ್ಲಿ ಅಮ್ಮನ ಸೇವಾ ಮಾಡಕತ್ತೀವ ಹೌದಮ್ಮ ಪೂಜಾರಿ ಇನ್ನ ಗುಡಿಯ ಪೂಜೆ ರಗಡ್ ಸಿಂಗಾರ ಏನ ಗುಡಿಯಾಗಿನ ಕಸ ಎದ್ದು ಹೊಡ್ದಾನೆ ಅಮ್ಮಲ್ಲಮ್ಮ ಇವಾಗ ಕೇಳ್ತಲ್ಲ ಯಾವ ಮೊದಲು ಗುಡಿ ಕಸ ಹೊಡಿ ಅಂತ ಹೇಳ ಅಲ್ಲ ಗುಡಿಗೆ ಭಕ್ತಾದಿಗಳು ಬಂದಿವಿ ಅಲ್ಲ ನೋಡಾಕ ರಗಡ್ ಚಂದ ಅದಿ ರಗಡ್ ಸಿಂಗಾರ ಬಂಗಾರಾಗಿ ಸುತ್ತಮುತ್ತ ರಗಡ್ ಚಂದ ಮಾಡಿ ಅಲ್ಲ ಗುಡಿ ಕಸನ ಹೊಡೆದಿಲ್ಲಲ್ಲ ಏ ನಮ್ ಜಾತ್ರೆ ಚಾಲು ಆಗಿ 1 ತಿಂಗಳ ಆತ ಕಸ ಹೊಡೆದು ಕಸಬರಿಗೆ ಮಾಡಾಕ ಕೂತೈತಿ ಸುದ್ದಿ ಈಗ ಎಲ್ಲಾರು ಜಾತ್ರೆಗೆ ಗುಡಿಗೆ ಬಂದವ್ರ ಅವ್ರು ತಮ್ಮ ಸೆರಗಲಿ ಆಗ್ಲಿ ಭಕ್ತಿಲಿ ಯಾತ್ರೆಲೇ ಆಗ್ಲಿ ಹಸ ಮಾಡಿ ಹೋಗ್ತಾರ ಈಗ ನೀವು ಭಕ್ತಿಲಿ ಬಂದಿರಿ ಅಂದ್ರ ನಾವ್ ಹೊಡಿನ ಯವ್ವ ನನ್ನ ಮಗಳೇ ಯಮ್ಮ ಏನಂದ ಪೂಜಾರಿ ಜಾತ್ರೆ ಶುರುವಾಗಿ ಅಂದ್ರ 5 ವಾರ ಬಿಟ್ಟಾರೆ ಲಕ್ಷ್ಮೀ ದೇವಿಗೆ ಹೌದಲ್ಲಮ್ಮ ಅವಾಗಿಂದ ಕಸ ಹೊಡ ಶುಕ್ರವಾರ ಮಂಗಳವಾರ ಶುಕ್ರವಾರ ಗುಡಿ ಹೊಡೆದೊಡ್ರ ಕಸಬರಿಗೆ ಮಾಡಾಗೈತೆ ಅಂತ ಯವ್ವ ಜಾತ್ರೆ ಗೊತ್ತೈತೆ ಮತ್ತೊಂದ್ ನಾಲ್ಕು ಇಷ್ಟ ಅಂತ ಇಟ್ಕೋಬಾರ್ದು ತಂದು ಗುಡಿಯಾಗ ಇಡ್ಬೇಕಿಲ್ಲ ಅದು ಮಂಡಾಗೈತೆ ಅಂತ ನೀವು ಭಕ್ತಲೇ ಬಂದ್ರೆ ಬೇಕಾರೆ ಹೊಡ್ಕೋರಿ ಸಾಕಾರ ಬಿಟ್ಕೋರಿ ಅಂತ ನೀವು ಯಮ್ಮ ಹೀಗೆ ತರೋ ನೋಡಮ್ಮ ಈ ಸದ್ದ ಮಕ್ಕಳ ನಮಗ್ ಬೇಕಾಗ್ಯಾವ ಹೌದಿಲ್ಲ ಯಮ್ಮ ನೀನು ಹೊಡೆದು ಬೇಡ ಮತ್ತು ಪೂಜಾರಿ ಹೊಡೆದು ಬೇಡ ನನ್ನ ಮುತ್ತಿನ ಸರಿಗಲಿ ನಾನೇ ಗುಡಿ ಕಸ ಹೊಡಿತೀನಿ ಅಪ್ಪ ಇಬ್ರು ಸೇರಿದ್ರು ಇವ ನೀನ ಹೊಡಿವ ಗುಡಿ ಕಸ ಅಂತ ಹೊಡೆದಂಗಾಯ್ತು ಒಂದ ಚರಿಗೆ ನೀರು ಕೊಟ್ಟು ಆ ಬಸವಂತರಿಗೆ ಎಮ್ಮ ಸ್ನಾನ ಮಾಡಿಸಂತ ಹೇಳು ಪೂಜಾರಿ ಯಪ್ಪ ಗುಡಿ ಕಸ ಹೊಡೆದಿವಿ ಇದೊಂದು ಸರಿ ನೀರು ತೊಂಡೆ ಬಸವನ್ ದೇವ್ರಿಗೆ ಸ್ನಾನ ಮಾಡಿಸಪ್ಪ ಯಮ್ಮ 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 ಯಾಕೆವಾ ಪೂಜಾರಿ ನೋಡಿ ನೀವು ಸ್ವಲ್ಪ ಕೇಳ್ತಂಗ ಕೇಳ ಏ ಪೂಜಾರಿ ಅಲ್ಲ ದೇವರಿಗೆ ಸ್ನಾನ ಮಾಡಕ್ ನೀರ್ ಕೊಟ್ರೆ ಶಿವ 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 ಅಂತ ಹೇಳಿ ನೀನ ಜಳಕ ಮಾಡಿಬಿಟ್ಟಿಲ್ಲ ನಾ ಜಳಕ ಯಾಕೆ ಮಾಡಿ ಅಂದ್ರೆ ನಮ್ ಬಸವನ ಗೂಟ ಕಿತ್ಕೊಂಡ್ ಗೂಟ ಬಿದ್ದಿದ್ದ ಅದನ್ನ ಹುಡ್ಕ್ಯಾಡ್ಬೇಕಾದ್ರ ಹೊಲದಾಗ ಅಡ್ಡಾಡಿ ಆ ಕೆರೆಯಾಗ ಅಡ್ಡಾಡಿ ಹಳದಾಗ ಅಡ್ಡಾಡಿ ಎಜ್ ಮಟ್ಟ ರಾಡಿ ಸಿಡ್ದತ್ತು ಈ ಹೊಲಸಗಾಲಿ ಹಂಗ ಗುಡಿ ಒಳಗೆ ಹೋಗೋದಂತ ಹೇಳಿ ಹೊರಗೆ ನಿಂತಿದ್ದ ನೀರು ಕೊಡೋದಕ್ಕ ಅವ್ನ ಕೈ ಕಾಲು ಮಾರಿ ಆಗ್ಲಿ ಪೂಜಾರಿ ಇನ್ನೊಂದ್ ಚರಿಗೆ ತಗೋ ಪೂಜಾರಿ ಜಳಕ ಮಾಡಿದಲ್ಲ ಯಾವ ಬಸವಂದ್ರ ಸ್ನಾನ ಮಾಡ್ಯಾನು ಇನ್ನ ಎಣ್ಣೆ ಕೊಡು ಏ ಪೂಜಾರಿ ಅಲ್ಲ ದೇವ್ರಿಗೆ ಎಣ್ಣೆ ಮಸಾಲ ಮಾಡ್ತಾವ ಎಣ್ಣೆ ಕೊಟ್ರೆ
ದೇವ್ರಿಗೆ ಹಚ್ಬೇಕಂತವ ನೀನ ಶಿವ ಅಂತ ತಲೆಗೆ ಹಚ್ಕೋಬೇಕು. ಏ ಅಯ್ಯ ಹಾ ನಾ ಎಣ್ಣೆ ಯಾಕೆ ಹಚ್ಕೊಂಡೆ ಅಂದ್ರೆ ಇದು ಎಣ್ಣೆ ಎಲ್ಲಿಂದ ಬಂದೈತೆ ಅನ್ನೋದು ಗೊತ್ತಾ ಇಲ್ಲ ನಿನಗ. ಯಾಕ ನಾವ್ ಅಂಗಡಿಯಾಗ ತಂದಿ ಒಗದಿ ಚಲೋ ಪಕ್ಕಿ. ಅಂದ್ರೆ ಅದು ಅಂಗಡಿಯಿಂದ ಮಾತ್ರ ದೊಡ್ಡ ಶಾರ್ದಿಂದ ಬಂದೈತೆ ಅದು. ಹಾ ಹಾ ಈ ಎಣ್ಣೆ ಎಲ್ಲ ನಮ್ಮ ಬಸವಣ್ಣ ನಡೆಯಂಗಿಲ್ಲ. ಮತ್ತೆ ಎತ್ತಾದ ಮುಂಜಾನೆ ಎದ್ದು ನನಗೆ ಅನ್ನ ಆಡಿಸ್ಕೊಂಬಂದ ಆ ಎಣ್ಣೆ ತಗೊಂಬಂದ ಬಸವಣ್ಣ ಎಣ್ಣೆ ಮಜಲ ಮಾಡಿ ಎಣ್ಣೆ ಮಜನ ಮಾಡಿ ಹಾ ನಾವ್ ಕೊಟ್ಟ ಎಣ್ಣೆ ನಿನ್ ತಲೆಗೆ. ಅದ್ರ ಕೇಳು ಮಾಡಬಾರ್ದು ಅಂತ ಹೇಳಿ ನಾನು ತಲೆಗೆ ಹಚ್ಕೊಂಡೆ. ಅದು ನೀ ತಲೆಗೆ ಹಚ್ಕೊಂಡ್ರ ಹಚ್ಕೋಲ್ಯಾಕ ಅದು ಕೊಬ್ಬರಿ ಎಣ್ಣೆ ಅಲ್ಲ ಗಾಣದ ಎಣ್ಣೆ ತಲೆ ಅಲ್ಲಿ ಕೆಂಪಿರಿ ಮುಕ್ರಿ ಅವ್ ನೋಡು. ಮುಕ್ಕುರ ಅಲ್ಲಿ ಬಿಡಾವು. ಯವ ನನ್ನ ಮಗಳೇ ಹಾ ಇನ್ನ ಯವ ಬೆಳಗಿನ 5 ಗಂಟೆಗೆ ಎದ್ದು ಬಿಳಿ ಕುಷ್ಬಿ ತಗೊಂಡು ಹೋಗಿ ಆಹಾ ಗಾನ ಆಡಿಸಿ ಅಡಿಸಿ ತಾಜಾ ಎಣ್ಣೆ ತಂದ ಬಸವಂತರಿಗೆ ಎಣ್ಮಜಲ ಮಾಡ್ಯಾನಂತೇವ. ಮಾಡ್ಯಾರು. ನಮ್ಮದು ಆ ಅಂಗಡಿ ಅಂದು ಈ ಅಂಗಡಿ ಅಂದು ಕೂಟಾಳ ಐತಿ ಅಂತ ಹೇಳಿ ಹೇಳಿ ತಾನ ತಲೆಗಿಸ್ಕೊಂಡಂತೇವ. ನಾವ್ ಹಚ್ಕೊಂಡಂಗಾದ್ರೆ ಬಸವಂತರ ಹಚ್ಕೊಂಡಂಗ ನನ್ನ ಮಗಳೇ. ಯಮ್ಮ ಹೀಗತ್ತ ಯಮ್ಮ ಆದ್ರೂ ಆಗ್ಲಿ ಇನ್ನ ಕುಕ್ಮ ವಿಭೂತಿ ಹೂವ ಪತ್ರದವ ಎಲ್ಲಾನು ಕೊಟ್ಟು ಬಿಡೇವು. ಬಸವದರಿಗೆ ಇವನ್ನೆಲ್ಲ ಅಭಿಷೇಕ ಮಾಡ್ತೀವಿ. ಯಪ್ಪ ಪೂಜಾರಿ ಬಸವಣ್ಣ ದೇವರಿಗೆ ಈ ಬುತ್ತಿ ಕುಂಕುಮ ಹೂವಿನ ಹಾರ ತಗೋ. ಯಮ್ಮ ಯಮ್ಮ ನೋಡಿದಿ ಯವ ನೋಡಿ ನಿಗಪ್ಪ ಕೇಳ್ತಾನ ಆ ಹುಡುಗ ಪದ ಹಾಡನ್ನಾಕತ್ತಿತ್ತ. ಇದೀಗ ಮಲ್ಲಪುರ್ಜಿ ಹಾಡಿಪ ಇನ್ಯಾ ಪದ ಅಂತ ಕೇಳಾಕತ್ತಿತ್ತ ಹುಡುಗನ. ಹಿಂಗತ್ತು ಅದಕ್ಕಾಗಿ ನಾನ್ ನೋಡ್ಲಿಲ್ಲವ. ಏನ್ ಮಾಡಿದೇವ ಪೂಜಾರಿ? ಅಲ್ಲ ಬಸವದೇವ್ರಿಗೆ ಕುಕ್ಮ ವಿಭೂತಿ ಹೂವ ಪತ್ರ ಎಲ್ಲ ಕೊಟ್ರೆ ಅಲ್ಲ ಬಸವದೇವ್ರಿಗೆ ಧರಿಸ್ಬೇಕಲ್ಲ ಧರಿಸ್ಬೇಕಲ್ಲ ಯವ. ಇವ ತಾನ ಇಟ್ಕೊಂಡಿರ್ತಾನ. ಏ ಪೂಜಾರಿ ಅಲ್ಲ ದೇವ್ರಿಗೆ ನಾವು ವಿಭೂತಿ ಕೊಟ್ಟಿದ್ದೀವಿ, ಕುಂಕುಮ ಕೊಟ್ಟಿವಿ, ಹೂವಿನ ಹಾರ ಕೊಟ್ಟಿವಿ. ದೇವ್ರಿಗೆ ಇಡಿಸ್ಬೇಕಿಲ್ಲ. ಶಿವ ಅಂತ ವಿಭೂತಿ ನೀನ್ ಹಚ್ಕೊಂಡಿ, ಕುಂಕುಮನು ನೀನ್ ಹಚ್ಕೊಂಡಿ, ಹೂವಿನ ಹಾರ ನೀನ್ ಕೊಳ್ಳಾಕ್ ಹಾಕೊಂಡಿ. ಅಲ್ಲ ಹಿಂಗೆಲ್ಲ ಯಾಕೆ ಮಾಡಿದಿ? ಯಾಕೆ ಮಾಡಿದ್ನಿ ಅಂದ್ರೆ ನೀವು ಫಸ್ಟ್ ನೀರ್ ಕೊಟ್ರಿ. ಮುಂಜಾನೆ ಎದ್ದು ಇಬ್ಬನಿ ನೀರ್ ತಂದ ಬಸವಣ್ಣ ಜಳಕ ಮಾಡಿಸಿ ಹೋಗಿ ಕಾಲನ್ನ ಹಾಕೊಂಬಂದು ಎಣ್ಮದ್ರ ಮಾಡೀನಿ. ಆದ್ರ ಹೂವ ಇಡಿಸ್ಬೇಕಾದ ಹುಳಿಗೆ ಹೋಗಿ ಬತ್ತಿ ತೊಗೊಂಬನ್ನಿ. ಊಟಕ್ಕೆ ಹೋಗಿ ಕುಕ್ಮ ತೊಗೊಂಬನ್ನಿ. 11 ಗಂಟೆ ತಿರುಗಿ 11 ತರದ ಹೂವ ತೊಗೊಂಬಂದಾನ. ಯಾಕಂದ್ರೆ ದೇವ್ರ ಪೂಜೆ ಮಾಡಕ್ಕೆ ಇಷ್ಟೆಲ್ಲ ಮಾಡಿ ಆ ದೇವ್ರಿಗೆ ಕೊಟ್ಟ ದಿವಾಜ್ ಏನೈತೆನ ಯವ ನನ್ನ ಮಗಳ ಯಮ್ಮ ಯಾಕ ತಾವ ಶೃಂಗಾರ ಆದ್ರೆ ತನ್ನ ಬಸವಂತವ್ರ ಶೃಂಗಾರ ದೇವ ಇನ್ನು ಎಡಿ ಕೊಟ್ಟು ಬಿಡ ತಗೋರ. ಯಪ್ಪ ಪೂಜಾರಿ ಈ ನೈವೇದ್ಯ ತಗೊಂಡೆ ದೇವರಿಗೆ ಎಡಿ ಹಿಡಿ. ಏನ್ ಕರ್ಚಿಕಾಯಿ, ಏನ್ ಸುಳ್ಳಿ ಹೋಳ್ಗಿ, ಏನ್ ಹಪ್ಪಳ, ಏನ್ ಸೆಂಡಿಗೆ ಹೊಡೆಯೋ ಬಸವಣ್ಣ ಸಲ ಸಲ ಸಲ. ಪೂಜಾರಿ ಅಲ್ಲ ಬಸವನ್ ದೇವ್ರಿಗೆ ನೈವೇದ್ಯ ಮಾಡತ್ ನಾವ್ ಎಡಿ ಕೊಟ್ರೆ ನೀನ್ ಏನ್ ಮಾಡಿದೆ ಅಂದ್ರೆ ಹಿಂದ ಬಸವನ ಕಡೆ ಭುಜ ಮಾಡಿದಿ, ಮಂದಿ ಕಡೆ ಮುಖ ಮಾಡಿದಿ, ತಳಕೊಂದು ಊಟ ಮಾಡಿ ಆಪಂತ ಮ್ಯಾಲಕ್ಕೆ ಎದ್ದೆ ಅಲ್ವೋ ಪೂಜಾರಿ? ಯಾಕೆ ಊಟ ಮಾಡಿ ಅಂದ್ರೆ ಯಾಕೆ ಮಾಡಿದಿ? ಕಲ್ಲ ಬಸವಣ್ಣ ಒಂದೈದು ನಿವಾರಿ ಇಟ್ರ ಬಸವಣ್ಣ ಊಟ ಮಾಡಂಗಿಲ್ಲ. ಹೌದಲ್ಲ? 5 ಮಿನಿಟ್ ಬಿಡ್ಬೋದು, 10 ಮಿನಿಟ್ ಬಿಡ್ಬೋದು. ಅದಕ್ಕೆ ಕೆಂಪು ಗಿರಿ ಹಾಯ್ತಿರ ನನ್ನ ಬಾಯಾಗೂ ಇಲ್ಲ, ಬಸವಣ್ಣ ಬಾಯಾಗೂ ಇಲ್ಲ, ನಾಸಾಗಿ ಹೋಗ್ತೈತಿ. ನಾವು ಊಟ ಮಾಡಿ ನಾ ಶಾಂತ ಆದ್ರೆ ನಮ್ಮ ಬಸವಣ್ಣ ಶಾಂತ ಆದಂಗ. ಹಿಂಗ ಇವ ಅಣ್ಣನ ಮಗಳ ಗಂಗವ್ವ ಯಾಕ ಪೂಜಾರಿ ಅಂತಾನ. ನೀನ್ ಯಾಕೆ ಊಟ ಮಾಡಿದೆಪ್ಪ ಅಂತ ಕೇಳಿನೆ. ಕೇಳಿದ್ರ? ಏ ಅಮ್ಮ ಕಲ್ಲ ದೇವರಿಗೆ ನೈವೇದ್ಯ ಮಾಡಿದ್ರೆ ಕಲ್ಲ ದೇವ್ರು ಊಟ ಮಾಡಂಗಿಲ್ಲ, ಮಾಡೋದಿಲ್ಲ. ಬಸವನ ಶಿವ 24 ತಾಸು ನಾ ಮಾಡ್ತೀನಿ ಅಂದ ಮೇಲೆ ಅರ್ಧ ತಾಸು ಇಡೋಲ್ವ ಒಂದು ತಾಸು ಇಟ್ಟಿವ ಅಂದ್ರೆ ದೇವ್ರ ಮುಂದೆ ಇರಿ ಮುಕ್ಕಿರ್ತಾವ. ನಾನು ಹೊಟ್ಟಿಗೂ ಅಲ್ಲ ಬಸವನ ಹೊಟ್ಟಿಗಲ್ಲ. ಹೌದು ಯಮ್ಮ ನಾನು ಊಟ ಮಾಡ್ದಂಗಾದ್ರೆ ನಮ್ಮ ದೇವ್ರು ಉಂಟಾಗಂತ ಹೇಳಕತ್ತಾನೇವ. ಹೀಗತ್ತಾರೋ ಆದ್ರೂ ಆಗ್ಲಿವ ನೋಡಮ್ಮ ನಾವು ಬಂದು ಬಾಳ್ ಹೊತ್ತಾಯ್ತು. ಬಾಳ್ ಹೊತ್ತಾತಲ್ಲಿವ. ಇನ್ನ ಪೂಜಾರಿ ಕಪ್ಪರ ಹಚ್ಚಿ ಕಾಯಿ ಹೊಡಿಲಿ. ಇವ ನಾವ್ ಬಸವದೇವ್ರ ಸೇವೆ ಮಾಡೋನು. ಸೇವಾ ಮಾಡೋನಲ್ಲ ಆಗ್ಲಿವ ಮಾಡೋದು. ಅವ್ರ ಕೈ ಕೊಡಿ ಹೊಡಿ ಹೊಡೆದ ಸೇವೆ ಮಾಡೋ. ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡಲು ನಾನ, ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡಲು ನಾನ. ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ, ಬಾಬಾರ ಬಸವೇಶ ನಿನ್ನ
ಸೇವೆ ಮಾಡಿವೆ ನಾನ ಕರಣಿಯ ಬಸವಣ್ಣ ಅದು ನಮ್ಮನಿ ದೇವರ ಮರಡಿಯ ಬಸವಣ್ಣ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡಿನು ನಾನ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ತಂದೆಯು ನೀನೇ ನನಗೆ ತಾಯಿಯು ನೀನೇ ತಂದೆಯು ನೀನೇ ನನಗೆ ತಾಯಿಯು ನೀನೇ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡಿವೆ ನಾನ ಬಾಬಾರ ಬಸವೇಶ ನಿನ್ನ ಸೇವೆ ಮಾಡಿವೆ ನಾನ ಅಮ್ಮ ಹಾ ಸೇವಾ ಅಂತ್ಯ ಮಾಡಿದ್ವಿ ಯವ್ವ ಗುಡಿ ಬಾಳ ಚಂದ ಐತಿ ಯಮ್ಮ ಸ್ವಲ್ಪ ಜಾತ್ರೆ ತಿರುಗಾಡಿ ತಿರುಗಾಡಿ ಬರು ನಡಿ ಒಟ್ಟು ಬಳಿ ಇಟ್ಕೊಂಡೆ ಉಟ್ಕೊಂಡ ಹೌದಲ್ಲ ಬರ ಬಾಯ ಹೋಗು